ಎಲ್ಲರಿಗೂ ನಮಸ್ಕಾರ. ಸ್ಮಾರ್ಟ್ ಟ್ರಿಕ್ಸ್ ಫಾರ್ ಸ್ಟಡಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಎಸ್ಎಲ್ಸಿ ಸಮಾಜ ವಿಜ್ಞಾನದ 8ನೇ ಅಧ್ಯಾಯ ಸಾಮಾಜಿಕ ಸ್ತರವಿನ್ಯಾಸ ಅಂದ್ರೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಬಗ್ಗೆ ಕಲಿಯೋಣ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪಾಠ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಕೆಲವರು ಯಾಕೆ ತುಂಬಾ ಶ್ರೀಮಂತರಾಗಿರ್ತಾರೆ, ಇನ್ನು ಕೆಲವರು ಯಾಕೆ ಬಡವರಾಗಿರ್ತಾರೆ, ಈ ಥರದ ವ್ಯತ್ಯಾಸಗಳು ಹೇಗೆ ಹುಟ್ಕೊಳ್ತೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಪಾಠದಲ್ಲಿ ಹುಡುಕೋ ಪ್ರಯತ್ನ ಮಾಡೋಣ. ಸರಿ, ಈ ಅಧ್ಯಾಯದಲ್ಲಿ ನಾವು ಏನೇನ್ ಕಲಿತೇವೆ ಅಂತ ಒಂದು ಸಣ್ಣ ನೋಟ ನೋಡೋಣ. ಮೊದಲಿಗೆ ಸಾಮಾಜಿಕ ಸ್ತರವಿನ್ಯಾಸ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಇದರಿಂದ ನಮ್ಮ ಸಮಾಜದಲ್ಲಿ ಯಾವೆಲ್ಲ ವ್ಯತ್ಯಾಸಗಳು ಆಗುತ್ತೆ ಅಂತ ನೋಡೋಣ. ನಮ್ಮ ದೇಶದ ಇತಿಹಾಸಕ್ಕೆ ಅಂಟಿದ ಒಂದು ಕಪ್ಪು ಚುಕ್ಕೆ ಅಂದ್ರೆ ಅಸ್ಪೃಶ್ಯತೆ ಅನ್ನೋ ಸಾಮಾಜಿಕ ಪಿಡುಗಿನ ಬಗ್ಗೆ ಚರ್ಚೆ ಮಾಡೋಣ. ಕೊನೆಗೆ ಅದನ್ನ ಹೋಗಲಾಡ್ಸೋಕೆ ನಮ್ಮ ಸಮಾಜ ಸುಧಾರಕರು ಮತ್ತು ನಮ್ಮ ಸಂವಿಧಾನ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಈ ಪಾಠದ ಅಡಿಪಾಯವೇ ಸಾಮಾಜಿಕ ಸ್ತರವಿನ್ಯಾಸ. ಮೊದಲು ಇದರ ಅರ್ಥ ಏನು ಅಂತ ತಿಳಿದುಕೊಳ್ಳೋಣ. ನೋಡಿ, ತುಂಬಾನೇ ಸರಳವಾಗಿ ಹೇಳಬೇಕು ಅಂದ್ರೆ ಸಾಮಾಜಿಕ ಸ್ತರವಿನ್ಯಾಸ ಅಂದ್ರೆ ಸಮಾಜದಲ್ಲಿರೋ ಜನರನ್ನು ಅವರ ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ವೃತ್ತಿ, ಬುದ್ಧಿವಂತಿಕೆ ಈ ತರಹದ ಬೇರೆ ಬೇರೆ ಕಾರಣಗಳಿಗಾಗಿ ಮೇಲು ಕೀಳು, ಶ್ರೀಮಂತ, ಬಡವ ಅಂತ ಬೇರೆ ಬೇರೆ ಸ್ತರಗಳಾಗಿ ಅಥವಾ ಲೇಯರ್ಗಳಾಗಿ ವಿಂಗಡಿಸುವುದು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಅಂದ್ರೆ ಈ ವಿಂಗಡಣೆ ನೈಸರ್ಗಿಕವಾಗಿ ಆಗಿದ್ದಲ್ಲ, ಬದಲಾಗಿ ಇದನ್ನ ಮನುಷ್ಯರೇ ಅಂದ್ರೆ ನಮ್ಮ ಸಮಾಜವೇ ಮಾಡ್ಕೊಂಡಿರೋದು. ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗೋಕೆ ಒಂದು ಉದಾಹರಣೆ ತಗೊಳ್ಳೋಣ. ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಮಗುವನ್ನ ಗಮನಿಸಿ. ಆ ಮಗುವಿಗೆ ಹುಟ್ಟಿನಿಂದಲೇ ಒಳ್ಳೆ ಪೌಷ್ಟಿಕ ಆಹಾರ, ಒಳ್ಳೆ ಸ್ಕೂಲಲ್ಲಿ ಶಿಕ್ಷಣ, ಮುಂದೆ ಒಳ್ಳೆ ಕೆಲಸದ ಅವಕಾಶಗಳು ಹೀಗೆ ಎಲ್ಲವೂ ಸುಲಭವಾಗಿ ಸಿಗತ್ತೆ. ಆದ್ರೆ ಇನ್ನೊಂದು ಕಡೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದ ಮಗುವಿಗೆ ಈ ಮೂಲಭೂತ ಸೌಲಭ್ಯಗಳೇ ಸಿಗೋದು ಕಷ್ಟ ಆಗತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಇದ್ರಲ್ಲ ಮಕ್ಕಳ ತಪ್ಪೇನಿದೆ? ಏನೂ ಇಲ್ಲ. ಆದ್ರೂ ಸಮಾಜವೇ ಸೃಷ್ಟಿಸಿದ ಈ ಅಸಮಾನತೆಯ ಪರಿಣಾಮವನ್ನು ಆ ಮಕ್ಕಳು ಅನುಭವಿಸ್ಬೇಕಾಗತ್ತೆ. ಈ ಸ್ತರವಿನ್ಯಾಸ ಅನ್ನೋದು ಎಲ್ಲಾ ಕಡೆ ಒಂದೇ ರೀತಿ ಇರಲ್ಲ. ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಕಾಲದಲ್ಲಿ ಇದು ಬೇರೆ ಬೇರೆ ರೂಪಗಳನ್ನ ಪಡೆದುಕೊಂಡಿದೆ. ಹಾಗಾದರೆ ಆ ರೂಪಗಳು ಯಾವುವೋ ಬನ್ನಿ ನೋಡೋಣ. ನಮ್ಮ ಭಾರತವನ್ನೇ ತಗೊಂಡ್ರೆ ಇಲ್ಲಿ ಸಾವಿರಾರು ವರ್ಷಗಳಿಂದ ಜಾತಿ ಪದ್ಧತಿ ಅನ್ನೋದು ಆಳವಾಗಿ ಬೇರೂರಿತ್ತು. ಹುಟ್ಟಿನ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ಸ್ಥಾನಮಾನವನ್ನ ನಿರ್ಧರಿಸಿ ಶೂದ್ರರು ಮತ್ತು ಅಸ್ಪೃಶ್ಯರು ಅಂತ ಕರೆಸಿಕೊಂಡವ್ರಿಗೆ ಸಾಮಾನ್ಯ ಹಕ್ಕುಗಳನ್ನು ಕೂಡ ನಿರಾಕರಿಸಲಾಗಿತ್ತು. ಅದೇ ರೀತಿ ಅಮೆರಿಕಾದಲ್ಲಿ ಚರ್ಮದ ಬಣ್ಣದ ಆಧಾರದ ಮೇಲೆ ಅಂದ್ರೆ ವರ್ಣಭೇದ ನೀತಿ ಪ್ರಕಾರ ಬಿಳಿಯರು ಕಪ್ಪು ಜನರನ್ನು ಗುಲಾಮರ ತರಹ ನಡೆಸ್ಕೊಂಡ್ರು. ಇವೆರಡನ್ನ ಬಿಟ್ಟು ನೋಡಿದ್ರೆ ಪ್ರಪಂಚದ ಎಲ್ಲ ಕಡೆನೂ ಕಾಣಿಸಿಗೋನ್ ಸಾಮಾನ್ಯ ವಿಂಗಡಣೆ ಅಂದ್ರೆ ಆರ್ಥಿಕ ಅಸಮಾನತೆ, ಅಂದ್ರೆ ಇರುವರು ಅಥವಾ ಶ್ರೀಮಂತರು ಮತ್ತು ಇಲ್ಲದವರು ಅಂದ್ರೆ ಬಡವರ ನಡುವಿನ ಸಂಘರ್ಷ. ಈ ಸ್ತರವಿನ್ಯಾಸದಿಂದ ಸಮಾಜದಲ್ಲಿ 2 ಕೆಟ್ಟ ಪರಿಣಾಮಗಳಾಗತ್ತೆ. ಒಂದು ಸಾಮಾಜಿಕ ಅಸಮಾನತೆ, ಇನ್ನೊಂದು ಪೂರ್ವಾಗ್ರಹ. ಸಾಮಾಜಿಕ ಅಸಮಾನತೆ ಅಂದ್ರೆ ಸಮಾಜದ ಒಂದು ನಿರ್ದಿಷ್ಟ ಗುಂಪಿಗೆ ಎಲ್ಲರಿಗೂ ಸಿಗುವಂಥ ಸಮಾನ ಅವಕಾಶಗಳನ್ನ ಕೊಡದೇ ಇರೋದು. ಇದರಿಂದ ಅವರಲ್ಲಿ ಕೀಳರಿಮೆ ಬೆಳೆಯುತ್ತೆ. ಉದಾಹರಣೆಗೆ, ಹಿಂದೆ ನಮ್ಮ ದೇಶದಲ್ಲಿ ಅಸ್ಪೃಶ್ಯರಿಗೆ ಸಾರ್ವಜನಿಕ ಬಾವಿಗಳಿಂದ ನೀರು ಸೇದೋ ಹಕ್ಕನ್ನು ಕೂಡ ಕೊಟ್ಟಿರ್ಲಿಲ್ಲ. ಅಮೆರಿಕಾದಲ್ಲಿ ಕಪ್ಪು ಮಕ್ಕಳನ್ನ ಬಿಳಿಯರ ಶಾಲೆಗಳಿಗೆ ಸೇರಿಸ್ಕೊಳ್ತಿರ್ಲಿಲ್ಲ. ಇದು ಎಂಥ ಅನ್ಯಾಯ ಅಲ್ವಾ? ಇನ್ನೊಂದು ಪೂರ್ವಾಗ್ರಹ. ಇದರರ್ಥ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮುದಾಯದ ಬಗ್ಗೆ ಏನು ತಿಳ್ಕೊಳ್ದೆ ಮೊದಲೇ ಅವರ ಬಗ್ಗೆ ಒಂದು ಅಭಿಪ್ರಾಯವನ್ನ ಬೆಳೆಸ್ಕೊಳ್ಳೋದು. ಕೆಲವೊಮ್ಮೆ ನಮ್ಮ ಜನ ಒಳ್ಳೆಯವರು ಅನ್ನೋ ತರಹ ಇದು ಪಾಸಿಟಿವ್ ಆಗಿರ್ಬೋದು, ಆದರೆ ಹೆಚ್ಚಾಗಿ ಇದು ನೆಗೆಟಿವ್ ಆಗಿರುತ್ತೆ. ಇದು ಬೇರೆಯವರ ಬಗ್ಗೆ ಅಸಹನೆ, ದ್ವೇಷಕ್ಕೆ ಕಾರಣವಾಗಿ ದೊಡ್ಡ ದೊಡ್ಡ ಸಾಮಾಜಿಕ ಗಲಭೆಗಳಿಗೂ ದಾರಿ ಮಾಡಿಕೊಡ್ಬೋದು. ಅದಕ್ಕೆ ಪೂರ್ವಾಗ್ರಹ ತುಂಬಾನೇ ಅಪಾಯಕಾರಿ. ಈ ಎಲ್ಲ ಜಾತಿ, ಧರ್ಮ, ಬಣ್ಣದ ಭೇದಭಾವಗಳಿಗೆ ಉತ್ತರ ಕೊಡೋ ಥರ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಕನ್ನಡದ ಆದಿಕವಿ ಪಂಪರು ಒಂದು ಅದ್ಭುತವಾದ ಮಾತನ್ನ ಹೇಳಿದ್ದಾರೆ. ಮನುಷ್ಯಕುಲ ತಾನೊಂದೇ ವಲಂ, ಅಂದರೆ ಇಡೀ ಮನುಷ್ಯ ಜಾತಿನೇ ಒಂದು. ನಮ್ಮಲ್ಲಿ ಯಾವುದೇ ಭೇದಭಾವ ಇರಬಾರ್ದು ಅನ್ನೋದೇ ಇದರ ಶಕ್ತಿಯುತವಾದ ಸಂದೇಶ. ಸರಿ, ಈಗ ನಾವು ನಮ್ಮ ಭಾರತದ ಜಾತಿ ವ್ಯವಸ್ಥೆಯಲ್ಲಿದ್ದ ಅತ್ಯಂತ ಅಮಾನವೀಯ ಆಚರಣೆಯಾದ ಅಸ್ಪೃಶ್ಯತೆಯ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಭಾರತದ ಸ್ತರವಿನ್ಯಾಸದ ಅತ್ಯಂತ ಕೆಟ್ಟ, ಅತ್ಯಂತ ಅಮಾನವೀಯ ರೂಪ ಯಾವುದು? ಅದಕ್ಕೆ ಉತ್ತರ ಒಂದೇ,
ಅಸ್ಪೃಶ್ಯತೆ. ಈ ಕೆಟ್ಟ ಪದ್ಧತಿಯಲ್ಲಿ ಸಮಾಜದ ಒಂದು ವರ್ಗದ ಜನರನ್ನು ಮುಟ್ಟಬಾರದು, ಮುಟ್ಟಿದ್ರೆ ಮೈಲಿಗೆ ಆಗುತ್ತೆ ಅಂತ ಪರಿಗಣಿಸಲಾಗಿತ್ತು. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ತುಂಬಾನೇ ನೋವಿನಿಂದ ಈ ಪದ್ಧತಿಯನ್ನ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಕರೆದ್ರು. ಯಾಕಂದ್ರೆ ಈ ಒಂದೇ ಒಂದು ಆಚರಣೆಯಿಂದ ಸಮಾಜದ ಒಂದು ದೊಡ್ಡ ವರ್ಗಕ್ಕೆ ಶಿಕ್ಷಣ, ರಾಜಕೀಯ, ಸಾಮಾಜಿಕ ಅಂತ ಎಲ್ಲಾ ಅವಕಾಶಗಳನ್ನು ನಿರಾಕರಿಸಿ ಶತಮಾನಗಳ ಕಾಲ ನರಳುವಂತೆ ಮಾಡಲಾಗಿತ್ತು. ಆದ್ರೆ ಖುಷಿ ವಿಷಯ ಅಂದ್ರೆ ಇವತ್ತು ಪರಿಸ್ಥಿತಿ ಬದಲಾಗಿದೆ. ನಮ್ಮ ಸಂವಿಧಾನ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿದೆ. ಇದರ ಜೊತೆಗೆ ಜನರಲ್ಲಿ ಶಿಕ್ಷಣ ಹೆಚ್ಚಾದಂತೆ ಅಸ್ಪೃಶ್ಯತೆಯನ್ನೋ ಪಿಡುಗು ನಮ್ಮ ಸಮಾಜದಿಂದ ನಿಧಾನವಾಗಿ ದೂರ ಆಗ್ತಾ ಇದೆ. ಇದು ನಿಜವಾಗ್ಲೂ ಒಂದು ಒಳ್ಳೆ ಬೆಳವಣಿಗೆ. ಈ ಸಾಮಾಜಿಕ ಪಿಡುಗನ್ನು ಸಂಪೂರ್ಣವಾಗಿ ತೊಡೆದು ಹಾಕಲು ನಮ್ಮ ದೇಶದಲ್ಲಿ ಅನೇಕ ಮಹನೀಯರು ಹೋರಾಡಿದ್ದಾರೆ. ಸರ್ಕಾರಗಳು ಕಾನೂನುಗಳನ್ನು ತಂದಿವೆ. ಆ ಕ್ರಮಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದರು ಮತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾ.ಬಿ.ಆರ್. ಅಂಬೇಡ್ಕರ್ ಈ ತರದ ಮಹಾನ್ ಸಮಾಜ ಸುಧಾರಕರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿ ತಮ್ಮ ಜೀವನವನ್ನೇ ಇದಕ್ಕಾಗಿ ಮುಡಿಪಾಗಿಟ್ರು. ಇವರ ಕೊಡುಗೆಯನ್ನ ನಾವು ಯಾವತ್ತೂ ಮರೆಯೋ ಹಾಗಿಲ್ಲ. ಕಾನೂನಿನ ಮೂಲಕವೂ ಈ ಪಿಡುಗನ್ನು ತಡೆಯೋಕೆ ಬಲವಾದ ಕ್ರಮಗಳನ್ನು ತಗೊಳ್ಳಲಾಯಿತು. 1955ರಲ್ಲಿ ಅಸ್ಪೃಶ್ಯತೆ ಅಪರಾಧಗಳ ಕಾಯ್ದೆ ಬಂತು. ಇದನ್ನ ಇನ್ನಷ್ಟು ಬಲಪಡಿಸೋಕೆ 1976ರಲ್ಲಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಇದು ಅಸ್ಪೃಶ್ಯತೆ ಆಚರಣೆಯನ್ನ ಶಿಕ್ಷಾರ್ಹ ಅಪರಾಧ ಅಂತ ಮಾಡಿತು. ಕೊನೆಗೆ 1989ರಲ್ಲಿ ಇದರ ಸಂಪೂರ್ಣ ನಿರ್ಮೂಲನೆಯ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರಗಳಿಗೆ ವಹಿಸಲಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತದ ಸಂವಿಧಾನವೇ ಈ ಸಾಮಾಜಿಕ ಅನಿಷ್ಟವನ್ನು ಬುಡ ಸಮೇತ ಕಿತ್ತು ಹಾಕಲು ಕೆಲವು ರಕ್ಷಣೆಗಳನ್ನ ಕೊಟ್ಟಿದೆ. ನಮ್ಮ ಸಂವಿಧಾನದಲ್ಲಿ ಅಸ್ಪೃಶ್ಯತೆಯನ್ನ ತೊಡೆದು ಹಾಕಲು ಇರುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರ ಅಂದ್ರೆ ಅದುವೇ ಸಂವಿಧಾನದ 17ನೇ ವಿಧಿ. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆರ್ಟಿಕಲ್ 17. ಈ ವಿಧಿ ಅಸ್ಪೃಶ್ಯತೆಯನ್ನ ಯಾವುದೇ ರೂಪದಲ್ಲಿ ಆಚರಿಸುವುದು ಕಾನೂನುಬಾಹಿರ ಮತ್ತು ಶಿಕ್ಷಾರ್ಹ ಅಪರಾಧ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಪರೀಕ್ಷೆ ದೃಷ್ಟಿಯಿಂದ ಇದು ತುಂಬಾನೇ ಮುಖ್ಯ, ಮರಿಬೇಡಿ. ಈ 17ನೇ ವಿಧಿಯ ಜತೆಗೆ ಇನ್ನೂ ಕೆಲವು ವಿಧಿಗಳು ಸಮಾನತೆಯನ್ನ ಕಾಪಾಡ್ತವೆ. ವಿಧಿ 15, 16, 38 ಮತ್ತು 46 ಇವು ಯಾವುದೇ ತರಹದ ತಾರತಮ್ಯವನ್ನ ನಿಷೇಧಿಸುತ್ತವೆ. ವಿಧಿ 16(4) ಮತ್ತು 320(4) ಸರ್ಕಾರಿ ಉದ್ಯೋಗಗಳಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದವರಿಗೆ ಮೀಸಲಾತಿಯನ್ನು ಕೊಡುತ್ತೆ. ಹಾಗೆಯೇ ವಿಧಿ 330, 332 ಮತ್ತು 334 ರಾಜಕೀಯ ಮೀಸಲಾತಿಯನ್ನು ನೀಡುತ್ತೆ. ಇನ್ನು ವಿಧಿ 25 ದೇವಸ್ಥಾನಗಳಂತಹ ಸಾರ್ವಜನಿಕ ಧಾರ್ಮಿಕ ಸ್ಥಳಗಳಿಗೆ ಎಲ್ಲರಿಗೂ ಪ್ರವೇಶ ಇದೆ ಅಂತ ಖಾತ್ರಿಪಡಿಸುತ್ತೆ. ಸರಿ ವಿದ್ಯಾರ್ಥಿಗಳೇ, ಒಂದು ಕ್ವಿಕ್ ರಿವಿಷನ್ ಆಗ್ಬಿಡ್ಲಿ. ಸ್ತರ ವಿನ್ಯಾಸ ಅಂದ್ರೆ ಜನರನ್ನು ಮೇಲು ಕೀಳು ಅಂತ ವಿಂಗಡಿಸುವುದು. ಪಂಪರ ಮಾತು ಮನುಷ್ಯಕುಲ ತಾನೊಂದೇವಲಂ. ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನ ಏನಂತ ಕರೆದ್ರು? ಸಮಾಜಕ್ಕೆ ಅಂಟಿದ ಕಳಂಕ. 3 ಜನ ಪ್ರಮುಖ ಸುಧಾರಕರು ಜ್ಯೋತಿಬಾ ಫೂಲೆ, ವಿವೇಕಾನಂದರು, ಅಂಬೇಡ್ಕರ್. ಮತ್ತು ಸಂವಿಧಾನದ ಅತ್ಯಂತ ಮುಖ್ಯವಾದ ವಿಧಿ ಯಾವುದು? ವಿಧಿ 17. ಇದು ಅಸ್ಪೃಶ್ಯತೆಯನ್ನ ನಿಷೇಧಿಸುತ್ತೆ. ಪರ್ಫೆಕ್ಟ್. ಈಗ ಪರೀಕ್ಷೆಗೆ ಬರಬಹುದಾದ ಕೆಲವು ಮುಖ್ಯ ಪ್ರಶ್ನೆಗಳನ್ನ ನೋಡೋಣ. 1. ಸಾಮಾಜಿಕ ಸ್ತರವಿನ್ಯಾಸ ಎಂದರೇನು? 2. ಅಸ್ಪೃಶ್ಯತೆಯನ್ನು ಹಿಂದೂ ಸಮಾಜದ ಕಳಂಕ ಎಂದು ಕರೆದವರು ಯಾರು? 3. ಅಸ್ಪೃಶ್ಯತೆ ನಿವಾರಣೆಗೆ ಶ್ರಮಿಸಿದ 3 ಸುಧಾರಕರನ್ನು ಹೆಸರಿಸಿ. 4. ಸಂವಿಧಾನದ 17ನೇ ವಿಧಿ ಏನು ಹೇಳ್ತದೆ? ಮತ್ತು 5. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು? ಈಗ ವಿಡಿಯೋನ ಪಾಸ್ ಮಾಡಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಟ್ರೈ ಮಾಡಿ. ವಿದ್ಯಾರ್ಥಿಗಳೇ, ಒಂದ್ ವಿಷಯ ಯಾವಾಗ್ಲೂ ನೆನ್ಪಿಡಿ. ಕಠಿಣ ಪರಿಶ್ರಮ ಮತ್ತು ನಿರಂತರ ಅಧ್ಯಯನವೇ ಯಶಸ್ಸಿನ ನಿಜವಾದ ಗುಟ್ಟು. ನಿಮ್ಮ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿ ಒಳ್ಳೆ ಅಂಕಗಳನ್ನ ತಗೊಳ್ಳಿ. ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್. ಈ ಪಾಠ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸ್ಮಾರ್ಟ್ ಟ್ರಿಕ್ಸ್ ಫಾರ್ ಸ್ಟಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ಪಾಠದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.